ನೀವೊಂದು ಇವಾಗ ನ್ಯೂಸ್ ಅಂತ ತೊಗೊಂಡ್ರೆ ಯಾವುದೇ ಆಗಿರಲಿ ರಿಪೋರ್ಟ್ ಮಾಡಬೇಕಾದ್ರೆ ಹೇಗೆ ರಿಸರ್ಚ್ ಮಾಡ್ತೀರಾ? ಏನೇನು ಸೋರ್ಸಸ್ ಇರುತ್ತೆ ನಿಮ್ಮ ಹತ್ರ? ಹೇಗೆ ಅದನ್ನು ಕನ್ಫರ್ಮ್ ಮಾಡ್ಕೊತೀರಾ ನ್ಯೂಸ್ ಹೇಳೋಕ್ಕಿಂತ ಮುಂಚೆ? ನಮ್ಮೆಲ್ಲ ನ್ಯೂಸ್ ಚಾನಲ್ಗಳಿದಾವಲ್ಲ, ಎಲ್ಲ ಎಲ್ಲ ವೆಬ್ಸೈಟು ನಾನು ಓಪನ್ ಮಾಡಿರ್ತೀನಿ. ಯಾಕಂದ್ರೆ ಎಲ್ಲದೂ ಕಂಪ್ಯಾರಿಸನ್ ಮಾಡ್ತೀನಿ ನಾನು. ಅಂದರೆ ಯಾವುದು ಪರ್ಫೆಕ್ಟ್ ಆಗಿದೆ, ಯಾವುದು ಒಂದು ಕರೆಕ್ಟಾಗಿ ಮೆಸೇಜ್ ಕೊಟ್ಟಿದೆ ಅಂತ ಪ್ರತಿಯೊಂದು ರೀಡ್ ಮಾಡ್ತೀನಿ ನಾನು. ಸೊ ಅದು ನನಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ನ್ಯಾಷನಲಲ್ಲಿ ಕೆಲವೊಂದು ವೆಬ್ಸೈಟ್ಗಳು ಇದ್ದೇ ಇದೆ. ಸೊ ಅವ್ರು ಅಕ್ಯುರೇಟಾಗಿ ಇದ್ದೇ ಇರುತ್ತೆ. ಆ ಒಂದು ವೆಬ್ಸೈಟ್ಗಳನ್ನ ನಾನು ಬೇಸ್ಡ್ ಆಗಿ ಇಟ್ಕೊಂಡಿದ್ದೀನಿ. ಮೇನ್ ಬಂದು ನನ್ನ ಸೋರ್ಸು ಗೂಗಲ್ ಜೆಮಿನೈ. ಮೊನ್ನೆ ರಾಜಕಾರಣಿಗಳದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಜಕಾರಣಿಗಳಿದಾರಲ್ಲ ಅವ್ರದ್ದೆಲ್ಲದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಲಿಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಮೈ ನೇತಾ ಅಂತ ಏನು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ನಿಮ್ಮ ಫೇವ್ರೆಟ್ ಪೊಲಿಟಿಷಿಯನ್ ಯಾರಿದ್ದಾರೆ ಅವ್ರ ನೇಮ್ ಸರ್ಚ್ ಮಾಡಿದರೆ ಸಾಕು. ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಅವ್ರ ಹತ್ರ ಎಷ್ಟು ಕೋಟಿ ಆಸ್ತಿ ಇದೆ, ಅವರ ಎಜುಕೇಷನ್ ಏನು, 10th ಫೇಲೋ 9th ಫೇಲೋ, ಪ್ರತಿಯೊಂದು ಡೀಟೇಲ್ಸ್ ಇದೆ. ಸೊ ನನ್ನ ನ್ಯೂಸ್ ಏನು ಬೇಸ್ಡ್ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇದೆ. ಅಂದರೆ ಈಗ ಎಲ್ಲಿಂದ ನಾನು ಸೋರ್ಸ್ ತೆಗಿತೇನೆ ಅನ್ನೋದಕ್ಕೆ ಈ ಥರ ಪ್ರೂಫ್ ಕಣ್ಣು ಮುಂದೆನೇ ಇದೆ, ಎಲ್ಲರ ಮುಂದೆನೂ ಇರುತ್ತೆ. ಬಟ್ ಅದನ್ನು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ ಅವ್ರು ಮಾಡ್ಕೊಳ್ತಿದ್ದಾರೆ, ಯಾರು ಬೇಡ ಅಂತಿದಾರಲ್ಲ ಅವ್ರು ನೆಗೆಟಿವ್ ಆಗಿ ನೋಡ್ತಿದ್ದಾರೆ. ಎಲ್ಲರ ಕೈಯಲ್ಲೂ ಸೋರ್ಸ್ ಇದೆ.